ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ. ಸ್ನೇಹಿತರೆ, ನಿನ್ನೆ SRH ವರ್ಸಸ್ CSK ಅಂದರೆ ಚೆನ್ನೈ ವರ್ಸಸ್ ಹೈದರಾಬಾದ್ ಮ್ಯಾಚ್ ಇತ್ತು. ಅದು ಚಿದಂಬರಂ ಸ್ಟೇಡಿಯಂ ಚೆನ್ನೈನಲ್ಲೇ. ನಿಮಗೆ ಚೆನ್ನೈ ಪಿಚ್ ಹೆಂಗೆ ಅಂತ ಗೊತ್ತಲ್ಲ, ಸ್ಪಿನ್ನರ್ಗೆ ತುಂಬ ಅನುಕೂಲಕರವಾದಂತಹ ಪಿಚ್ಚು. ಅಂಥ ಪಿಚ್ನಲ್ಲೂ ಕೂಡ CSK ಅಂದರೆ ಚೆನ್ನೈ 212 ರನ್ಗಳನ್ನ ಹೊಡೀತು, 3 ವಿಕೆಟನ್ನು ಕಳ್ಕೊಂಡು 20 ಓವರ್ಗಳಲ್ಲಿ. ಇದನ್ನು ಗುರಿ ಬೆನ್ನಟ್ಟಲು ಬಂದಂತಹ ಹೈದರಾಬಾದ್ ಕೇವಲ 134 ರನ್ಗಳಿಗೆ ಆಲ್ಔಟ್ ಆಗಿಬಿಡ್ತು. ಸ್ನೇಹಿತರೆ, ಹೈದರಾಬಾದ್ಗೆ ನಿಜಕ್ಕೂ ಕೂಡ ಅವರು ಆಡ್ತಿದ್ದಂತಹ ಅಹಂಕಾರಕ್ಕೆ ತಕ್ಕನಾಗೇ ಆಗಿದೆ. ಬೆಂಗಳೂರು ವಿರುದ್ಧ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂತ ಗೊತ್ತಾ? ಬೆಂಗಳೂರು ವಿರುದ್ಧ ನಾವೀಗ 300 ರನ್ ಹೊಡಿಬೇಕು ಅಂದ್ಕೊಂಡಿದ್ದೀವಿ ಅಂತ. 300 ರನ್ ಹೊಡಿಬೇಕು ಅಂದ್ಕೊಂಡಿರೋರು 170 ರನ್ ಹೊಡಿಯೋಕ್ಕೆ ತಿಣುಕಾಡೋಗಿಬಿಟ್ರು ಬೆಂಗಳೂರು ವಿರುದ್ಧ. ಅದು ಅವ್ರ ಗ್ರೌಂಡಲ್ಲೇ, ಹೈದರಾಬಾದ್ ಗ್ರೌಂಡಲ್ಲೇ. ಅದಕ್ಕೆ ಹೇಳೋದು, ಕಾಲ ಎಲ್ಲವಾಗಲೂ ಒಂದೇ ಥರ ಇರಲ್ಲ, ಈ ಕಾಲ ಬದಲಾಗ್ತಾ ಹೋಗುತ್ತೆ ಅಂತ. ಅದು ಅವರಿಗೆ ಜ್ಞಾನೋದಯ ಆಗಿರಲಿಲ್ಲ ಅನ್ಕೋತೀನಿ. RCB ಮೇಲೆ ಸೋತರು, ಈಗ ಚೆನ್ನೈ ಮೇಲೆ ಸೋತಿದ್ದಾರೆ ನೋಡಿ. ಮೊದಲನೇದಾಗಿ ಪಂದ್ಯ ಯಾವ ರೀತಿ ಆಯಿತು ಅಂತ ನೋಡೋದಾದರೆ, ಮೊದಲನೇದಾಗಿ ರಹಾನೆ ಅವರು ಬೇಗನೆ ಔಟ್ ಆಗಿಬಿಟ್ರು. CSKನಲ್ಲಿ 12 ಬಾಲ್ಗೆ 9 ರನ್ ಹೊಡೆದು ಔಟ್ ಆದರು. ಆದರೆ ನಾಯಕ ಋತುರಾಜ್ ಗಾಯಕ್ವಾಡ್ ಮಾತ್ರ ರಹಾನೆ ಔಟ್ ಆದರೆ ನಾನು ಔಟ್ ಆಗಲ್ಲ ಅಂತ ಹೇಳಿಬಿಟ್ಟು 54 ಬಾಲ್ಗೆ 98 ರನ್ಗಳನ್ನ ಹೊಡಿತಾರೆ. ಮತ್ತು ಡ್ಯಾರೆಲ್ ಮಿಚೆಲ್, ಈ ಮನುಷ್ಯ ಇತ್ತೀಚೆಗೆ ಫಾರ್ಮಲ್ಲೇ ಇರಲಿಲ್ಲ, ನ್ಯೂಜಿಲ್ಯಾಂಡ್ ಪ್ಲೇಯರು. ಈ ಮನುಷ್ಯ ಫಾರ್ಮಿಗೆ ಬಂದುಬಿಟ್ಟಿದ್ದಾನೆ. 32 ಬಾಲ್ಗೆ 52 ರನ್ನನ್ನು ಹೊಡೆದಿದ್ದಾರೆ. ಮತ್ತು ಎಂದಿನಂತೆ ಶಿವಮ್ ದುಬೆ ಭರ್ಜರಿ ಫಾರ್ಮಲ್ಲಿದ್ದಾರೆ. 20 ಬಾಲ್ಗೆ 39 ರನ್ನನ್ನು ಹೊಡೆದಿದ್ದಾರೆ. ಈ ಮನುಷ್ಯನ RCBಲಿದ್ದಾಗ ಸರಿಯಾಗಿ ಚಾನ್ಸ್ಗಳು ಕೊಡಲಿಲ್ಲ ಈ ಅಪ್ಪನಿಗೆ. ನೋಡಿ, CSKನಲ್ಲಿ 1 ಡೌನ್ ಕಳಿಸ್ತಾ ಇದ್ದಾರೆ ಅಥವಾ 2 ಡೌನ್ ಕಳಿಸ್ತಾ ಇದ್ದಾರೆ. ಇವರಿಗೆ ಚಾನ್ಸ್ ಕೊಟ್ಟಿದ್ದು RCBನಲ್ಲಿ 7 ವಿಕೆಟ್ ಬಿದ್ದ ಮೇಲೆ ಕಳಿಸೋರು ಇವ್ರನ್ನ. ನಾನು ಅವಾಗಲೇ ಅಂದ್ಕೊಂಡಿದ್ದೆ, 7 ವಿಕೆಟ್ ಬಿದ್ದ ಮೇಲಾರು ಬಂದಾಗ ಒಳ್ಳೊಳ್ಳೆ ಹಿಟ್ಟನ್ನು ಹೊಡಿತಾ ಇದ್ರು, ಅವಾಗಲೇ ಬಿಗ್ ಹಿಟ್ಗಳನ್ನ ಹೊಡಿತಾ ಇದ್ರು. ಆದರೆ ಆ ಬಿಗ್ ಹಿಟ್ಗಳನ್ನ ಹೊಡಿಲಿಕ್ಕೆ ಸ್ವಲ್ಪ ಬೇಗನೆ ಪುಷ್ ಮಾಡಿ ಕಳಿಸ್ಬೇಕಲ್ವಾ, ಅದನ್ನು ಮಾಡಲಿಲ್ಲ RCB. ಪ್ಲೇಯರ್ ಚೆನ್ನಾಗಿದ್ದರು, ಪ್ಲೇಯರ್ನ ಬಳಸ್ಕೊಳ್ಳೋದು ಬರಲಿಲ್ಲ. ಮತ್ತು ಧೋನಿ 2 ಬಾಲ್ಗೆ 5 ರನ್ನನ್ನು ಹೊಡೆದಿದ್ದಾರೆ. ಕೊನೆಯಲ್ಲಿ ಬರ್ತಾರೆ, ಅವ್ರಿಗೆ ಬ್ಯಾಟಿಂಗ್ ಸಿಗೋದು ಕೂಡ ತುಂಬಾ ಕಮ್ಮಿ. ಸೊ ಓಕೆ, ಇದನ್ನು ಬೆನ್ನಟ್ಟಲು ಬಂದಂತಹ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇದುವರೆಗೂ ಸನ್ರೈಸ್ ಆಗ್ತಾ ಇತ್ತು, ಈಗ ಸನ್ಸೆಟ್ ಆಗಿಬಿಟ್ಟಿದೆ. ಸೂರ್ಯ ಒಳ್ಳೆ ಮೇಲೆ ಬರ್ತಾ ಇದ್ದ ಉದಯೋನ್ಮುಖವಾಗಿ, ಈಗ ಸೂರ್ಯ ಅಸ್ತಮಯವಾಗ್ತಾ ಇದ್ದಾನೆ ನೋಡಿ. ಟ್ರಾವಿಸ್ ಹೆಡ್, ಏನಪ್ಪ ಟ್ರಾವಿಸ್ ಹೆಡ್ಡು, ಸೆಂಚುರಿಗಳು ನೋಡಿತಾ ಇದ್ದವರು, ಪ್ರತಿ ಬಾಲ್ನು 6 ಹೊಡಿತಾ ಇದ್ದವರು 7 ಬಾಲ್ಗೆ 13 ರನ್ ಹೊಡೆದು ಔಟ್ ಆಗಿಬಿಟ್ಟಿದ್ದಾರೆ. ಟ್ರಾವಿಸ್ ಹೆಡ್ಡು ಒಂದೊಳ್ಳೆ ಬ್ಯಾಟ್ಸ್ಮ್ಯಾನ್. ಅಭಿಷೇಕ್ ಶರ್ಮಾ 9 ಬಾಲ್ಗೆ 15 ರನ್ ಹೊಡೆದು ಔಟ್ ಆಗಿದ್ದಾರೆ. ಮಾರ್ಕ್ರಮ್ ಈ ಅಪ್ಪ, ನಾನು ಈ ಫುಲ್ IPLಲ್ಲೆಲ್ಲ ನೋಡಿದ್ದೀನಿ, ಅಂಥ ಆಕ್ರಮಣಕಾರಿ ಆಟ ಆಡೇ ಇಲ್ಲ. ಸುಮ್ಮನೆ ಕುಟು ರನ್ನೇ ಬಾಲ್ ಹೊಡೆಯೋದು ಅಷ್ಟೇ ಇವ್ರಿಗೆ ಗೊತ್ತು. ಮಾರ್ಕ್ರಮ್ಗೆ 26 ಬಾಲ್ಗೆ 32 ರನ್ನನ್ನು ಹೊಡೆದಿದ್ದಾರೆ. ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಚೆನ್ನಾಗಿ ಆಡಿದ್ರು ಪಂಜಾಬ್ ಮೇಲೆ, ಅವಾಗೆಲ್ಲ ಚೆನ್ನಾಗಿ ಆಡಿದ್ರು. ಈ ಮ್ಯಾಚಲ್ಲಿ ಯಾಕೆ ಆಡಿಲ್ಲ ಗೊತ್ತಿಲ್ಲ. 15 ಬಾಲ್ಗೆ 15 ರನ್ನನ್ನು ಹೊಡೆದಿದ್ದಾರೆ, ರನ್ನೇ ಬಾಲು. ಮತ್ತು ಕ್ಲಾಸಿನ್ ಅವರು ಈ ಸ್ಟ್ರೈಕ್ ರೇಟೆಲ್ಲ ಮೇಂಟೈನ್ ಮಾಡ್ತಿರಲ್ಲ, ಬಟ್ 21 ಬಾಲ್ಗೆ 20 ರನ್ನನ್ನು ಹೊಡೆದಿದ್ದಾರೆ. 21 ಬಾಲ್ಗೆ ಅವರೆಲ್ಲ 50, 60, 20 ಬಾಲ್ಗೆ 60 ಹಿಂಗೆ ಹೊಡಿತಿದ್ದಂತಹ ಪ್ಲೇಯರ್ಗಳು. ಆದರೆ ಇವರು ಈಗ ಇಷ್ಟು ಹೊಡೆದಿದ್ದಾರೆ. ಇರಲಿ, ಏನು ಮಾಡಲಿಕ್ಕಾಗುತ್ತೆ. ಮತ್ತು ಅಬ್ದುಲ್ ಸಮದ್ 18 ಬಾಲ್ಗೆ 19 ಹೊಡೆದಿದ್ದಾರೆ. ಅಬ್ದುಲ್ ಸಮದ್ ಕೂಡ ಆಕ್ರಮಣಕಾರಿ ಅಟ್ಯಾಕಿಂಗ್ ಇಂಟೆಂಟ್ ತೋರಿಸ್ತಿದ್ದಂತಹ ವ್ಯಕ್ತಿ, ಆದರೆ ಅವರು ಕೂಡ ನಿಧಾನಕ್ಕಾಡಿದ್ದಾರೆ. ಮತ್ತು ಶಾಬಾಜ್ ಅಹ್ಮದ್, ನಮ್ಮ XRCB ಪ್ಲೇಯರ್ ಶಾಬಾಜ್ ಅಹ್ಮದ್ 5 ಬಾಲ್ಗೆ 7 ರನ್ ಹೊಡೆದಿದ್ದಾರೆ. ಪ್ಯಾಟ್ ಕಮಿನ್ಸ್ ಅವರು ಕೂಡ ಅಷ್ಟೇ 5 ಬಾಲ್ಗೆ 7 ರನ್ ಹೊಡೆದಿದ್ದಾರೆ. ಭುವನೇಶ್ವರ್ ಅವರು 3 ಬಾಲಿಗೆ 4 ರನ್ ಹೊಡೆದಿದ್ದಾರೆ. ಜೈದೇವ್ ಉನಾದ್ಕಟ್ 2 ಬಾಲ್ಗೆ 1 ರನ್ ಹೊಡೆದಿದ್ದಾರೆ. ಮತ್ತು
ಮಧ್ಯೆ ಯಾರೋ ಒಬ್ಬರು ಫಾರಿನ್ ಪ್ಲೇಯರು 0ಗೆ ಔಟ್ ಆಗಿದ್ದಾರೆ. ಅವ್ರ ಹೆಸರು ಹೇಳೋಕ್ಕಾಗ್ತಿರಲ್ಲ, ಅದಕ್ಕೆ ಹೇಳಿಲ್ಲ. ಸ್ನೇಹಿತರೆ, ಇದಾಗಿತ್ತು CSK ಮತ್ತು SRH ಎರಡೂ ತಂಡಗಳ ನಡುವಿನ ಬ್ಯಾಟಿಂಗ್ ಯಾವ ರೀತಿ ಇತ್ತು ಅಂತ. ಮತ್ತು ಬೌಲಿಂಗಲ್ಲಿ ಇವರು SRH ಏನಂತ ಡಾಮಿನೇಟ್ ಏನು ಮಾಡಿಲ್ಲ. ಆದರೆ CSK ಚೆನ್ನೈ ಸೂಪರ್ ಕಿಂಗ್ಸ್ ತುಂಬಾ ಡಾಮಿನೇಟ್ ಮಾಡಿದ್ದಾರೆ. 18.5 ಓವರ್ಗಳಲ್ಲೇ ಅವ್ರನ್ನ ಕಟ್ಟಾಕಿದ್ದಾರೆ. ಇನ್ನು ಮುಂದೆ ಆಡಲಿಕ್ಕೆ ಬಿಟ್ಟಿಲ್ಲ. ಮತ್ತು ಅವರ ಬೌಲಿಂಗ್ ಅಟ್ಯಾಕಲ್ಲಿ ಯಾರ್ಯಾರು ಏನೇನನ್ನು ಇದು ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ತುಷಾರ್ ದೇಶಪಾಂಡೆ 4 ವಿಕೆಟನ್ನು ತಗೊಂಡಿದ್ದಾರೆ. ಮುಸ್ತಫಿಜುರ್ ರೆಹಮಾನ್ 2 ವಿಕೆಟ್ ತಗೊಂಡಿದ್ದಾರೆ. ರವೀಂದ್ರ ಜಡೇಜಾ 1 ವಿಕೆಟ್ ತಗೊಂಡಿದ್ದಾರೆ. ಶಾರ್ದೂಲ್ ಠಾಕೂರ್ ಅವರು 1 ವಿಕೆಟ್ ತಗೊಂಡಿದ್ದಾರೆ. ಮತ್ತು ಮಹೀಶ್ ಪತಿರಾಣ ಅವರು ಕೂಡ 2 ವಿಕೆಟನ್ನು ತಗೊಂಡಿದ್ದಾರೆ. ಆಯ್ತಲ್ಲ, 4, 2, 6, 2, 8, 2, 10 ವಿಕೆಟ್ ಆಗೋಯ್ತು. ಮೋಸ್ಟ್ಲಿ ಯಾವುದೂ ಕೂಡ ರನ್ಔಟ್ ಆಗಿಲ್ಲ ಅಂದ್ಕೋತೀನಿ. ಸೊ ಅದರಿಂದ ರನ್ಔಟ್ ಯಾವುದು ಬಂದಿಲ್ಲ, ಕರೆಕ್ಟಾಗಿ ಸಿಂಕ್ ಆಗಿದೆ. ಮತ್ತು ಸ್ನೇಹಿತರೆ, ಇನ್ನೊಂದೇನಪ್ಪ ಅಂತಂದರೆ ನಮ್ಮ RCB ಅಭಿಮಾನಿಗಳಿಗೆ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಇನ್ನು ಮುಂದೆ ಏನಾರ RCB ಚೆನ್ನಾಗಿ ಆಡಿದ್ರೆ ಪ್ಲೇ ಆಫ್ಗೆ ಹೋಗುವಂಥ ಚಾನ್ಸಸ್ ಇದೆಯಾ ಅಂತ. ಸ್ನೇಹಿತರೆ ನೋಡಿ, KKR ಮೇಲೆ ಅವತ್ತು 1 ರನ್ನಿಂದ ಸೋತ್ರಲ್ಲ, ಆ ಮ್ಯಾಚು ಗೆದ್ದು ಬಿಟ್ಟಿದ್ರೆ ಒಳ್ಳೆ ಚಾನ್ಸ್ ಇತ್ತು. ಆದರೆ ಏನು ಮಾಡ್ತೀರಾ, ಕೈ ಚೆಲ್ಕೊಂಡ್ಬಿಟ್ರು ಮ್ಯಾಚು. ಅದರಿಂದ ಅಷ್ಟು ಅವಕಾಶಗಳು ಇಲ್ಲ ಅಂದರೂ ಕೂಡ ಇನ್ನು ಮಿಕ್ಕಿದ ಎಲ್ಲ ಮ್ಯಾಚುಗಳನ್ನು ಕೂಡ ಸ್ವಲ್ಪ ರನ್ ರೇಟಿಂದ ಗೆದ್ದರೆ, ಮೊನ್ನೆ ಅದೇ ಇವರು ಹೊಡೆದ್ರಲ್ಲ 16 ಓವರ್ಗೆ, ಆ ರೀತಿಯಾಗಿ ಒಂದು ಒಳ್ಳೆ ಮಾರ್ಜಿನಿಂದ ಗೆದ್ದರೆ ನಿಜಕ್ಕೂ ಕೂಡ RCB ಒಂದು ಚಾನ್ಸನ್ನು ನೋಡಬಹುದು. ಆದರೆ ಅದು ಕೂಡ ಬೇರೆ ತಂಡಗಳ ಫಲಿತಾಂಶದ ಮೇಲೆ ಆಧಾರವಾಗಿರುತ್ತದೆ. ಮತ್ತು GT ಹೊಡೆದ್ರಲ್ಲ, ಇವತ್ತು GTಗೆ ಹೊಡಿಲೇಬೇಕು ಅಂದ್ಕೊಂಡಿದ್ದೆ. ಯಾಕೆ ಗೊತ್ತಾ ಸ್ನೇಹಿತರೆ, ಲಾಸ್ಟ್ ಟೈಮು ನಮ್ಮ ಬೆಂಗಳೂರು ತಂಡ ಕ್ವಾಲಿಫೈ ಆಗಲಿಕ್ಕೆ ಲಾಸ್ಟ್ ಮ್ಯಾಚು ಗುಜರಾತ್ ಟೈಟಾನ್ಸ್ ವಿರುದ್ಧ ಗೆಲ್ಲಬೇಕಿತ್ತು. ಆದರೆ ಅವತ್ತ ಗುಜರಾತ್ ನಮ್ಮ ವಿರುದ್ಧ ಡಾಮಿನೇಟ್ ಮಾಡಿಬಿಟ್ಟು ಗೆದ್ದುಬಿಟ್ರು. ಅಂದರೆ 197 ರನ್ನನ್ನು ಹೊಡೆದಿದ್ರು RCB. ಆ 197 ರನ್ನನ್ನು ಕೂಡ ಚೇಸ್ ಮಾಡಿ ಗೆದ್ದುಬಿಟ್ರು. ಅವತ್ತು ಶುಭಮ್ ಗಿಲ್ ಅವರು ಒಳ್ಳೆ ಚೆನ್ನಾಗಿ ಆಡಿದರು. ಅದರಿಂದ ಆ ಸೋಲಿನ ಮುಖಾಂತರ RCBಗೆ ಪ್ಲೇ ಆಫ್ಗೆ ಹೋಗುವಂತಹ ಕನಸು ನುಚ್ಚು ನೂರಾಗಿತ್ತು. ಅದೊಂದು ತುಂಬಾ ಬೇಜಾರಾಗಿತ್ತು ಸ್ನೇಹಿತರೆ. ಅದು ಬಿಟ್ಟರೆ ಒಂದು ಬಾರಿಯೂ ಕೂಡ ಕಪ್ ಹೊಡೆದಿಲ್ಲ, ಅದು ಬೇಜಾರಲ್ಲಿ ಇದ್ದೇ ಇದೆ. ಆದರೆ ಈ ಬಾರಿ ಒಂದು ಮಿರಾಕಲ್ ಆದರೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ, ಈ ಒಂದು ಮಾಹಿತಿ ಬಗ್ಗೆ? ಮತ್ತು ಇವತ್ತು ಯಾವ್ಯಾವುದು ಮ್ಯಾಚ್ಗಳಿದ್ದಾವೆ ಅದನ್ನು ನೋಡಿಕೊಂಡು ಮುಂದಿನ ಪಂದ್ಯಗಳ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಜೈ RCB.